GST ಕೌನ್ಸಿಲ್ಗೆ ಕೇಂದ್ರ ಸರ್ಕಾರ ಅವ್ರು ಪದೇ ಪದೇ ಹೇಳೋದು, ಇಲ್ಲೂ ಅದೇ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಮೋಸ ಮೋಸ ಮೋಸ. ನೀನ್ GST ಮೀಟಿಂಗ್ ಯಾವ್ದಕ್ ಹೋಗಿದ್ಯಪ್ಪ ನೀನು? ಕಳೆದ 3 ವರ್ಷದಲ್ಲಿ GST ಮೀಟಿಂಗ್ ಹೋಗಿ ಹಣ ಕೇಳ್ಬೇಕಲ್ಲ, ಅಲ್ಲಿ ಅಂಕಿ ಅಂಶ ಕೊಟ್ಟು ಹಣ ಕೇಳ್ಬೇಕು. ಯಾವ್ದಕ್ ಹೋಗಿದ್ದೀರಾ? ಯಾವ ಮಾತ್ರ ಬೊಬ್ಬೆ ಬಡ್ಕಂತೀರಾ? ಕೇಂದ್ರ ಸರ್ಕಾರ ಹಣ, ನಾನು ಅದು ದೊಡ್ಡ ಲಿಸ್ಟೇ ಐತೆ, ನಮ್ಮ ಇಬ್ರು MP ಅವರೇ, ನಾನು ಹೇಳಕ್ ಹೋಗ್ತಾ ಇಲ್ಲ, ಅದು ದೊಡ್ಡದು ಇಲ್ಲೇ ಐತೆ, ನನ್ನ ಹತ್ರ ಪಟ್ಟಿನೇ ಐತೆ, ನಾನು ಕೊಡ್ತೀನಿ. ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ನಾನು ಟ್ಯಾಲಿ ಮಾಡಿದ್ದೀನಿ. ಯಾರು UPA ಸರ್ಕಾರ ಮತ್ತು ನಮ್ಮ NDA ಸರ್ಕಾರದ್ದು ಪೂರ್ತಿ ನನ್ನ ಹತ್ರ ಲಿಸ್ಟ್ ಇದೆ, ಲಿಸ್ಟು ಬೇಕಾದ್ರೆ ಕೊಡ್ತೀನಿ. ನಾವೇನು ಇಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ವಿರೋಧಿ ಅಂತ ಹೇಳಿದ್ದಾರೆ, ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ. 5 ಕೊಟ್ಟಿದಾರ, ಇನ್ನೊಂದು 25 ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಹಣನೇ ನುಂಗಾಕ್ತಾ ಇದ್ದೀರಲ್ಲ ನೀವು. ಅನ್ನಭಾಗ್ಯದು 700 ಕೋಟಿ ನುಂಗಾಕಿದ್ದೀರಾ, ಗೃಹಲಕ್ಷ್ಮಿದು 5,000 ಕೋಟಿ ನುಂಗಾಕಿದ್ದೀರಾ. ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮಲ್ಲಿ ನೀವು ಹಣ ವಿನಿಯೋಗ ಮಾಡಿದಿರಲ್ಲ, ಅದನ್ನಾದ್ರೂ ಗ್ಯಾರಂಟಿ ಏನಾದ್ರೂ ಕೊಡಿ. ಆಯ್ತು, ನೀವೆಲ್ಲ ಗ್ಯಾರಂಟಿ ಹಳ್ಳಿಗಳ ರೈತರಿಗೆ ಹೋಗ್ತಾ ಇದೆ ಅಂತ, ಹಾಗಾದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ? ಎಲ್ಲ ನಾವು 2nd ಪ್ಲೇಸ್ ಅಲ್ಲಿ ಇದ್ದೀರಿ ಇಂಡಿಯಾದಲ್ಲಿ, ವಿ ಆರ್ ಇನ್ ದ 2nd ರೈತರ ಆತ್ಮಹತ್ಯೆ, 2ನೇ ಪ್ಲೇಸ್ ಅಲ್ಲಿ ಇದ್ದೀರಿ. ಯಾಕೆ? ನೀವು ಹೇಳಿದ್ರಲ್ಲ, ಗ್ಯಾರಂಟಿ 2,000 ಕೊಟ್ಬಿಟ್ರು, ಬೋರ್ವೆಲ್ ಹಾಕೊಂಬಿಟ್ರು, ಅವ್ರು ಯಾರೋ ಫ್ರಿಜ್ ತಗೊಂಬಿಟ್ರು, ಅವ್ರು ಯಾರೋ ಕುಕ್ಕರ್ ತಗೊಂಬಿಟ್ರು, ದಿನ ಹಾಕ್ಸ್ತಾ ಇದ್ದೀರಲ್ಲ ನೀವು. ಹಂಗಾರೆ ರೈತರ ಆತ್ಮಹತ್ಯೆ ಯಾಕೆ? ನಾವೇ 2nd ಇಂಡಿಯಾದಲ್ಲಿ. ಒಂದ್ ರೀತಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ದರೋಡೆ ಸರ್ಕಾರ ಇದು, ದರೋಡೆ ಸರ್ಕಾರ. ಎಷ್ಟು ಹಣವನ್ನ ನೀರಾವರಿಗೆ ಬಿಡುಗಡೆ ಮಾಡಿದ್ದಾರೆ, ನೀವೆಷ್ಟು ಲೆಕ್ಕ ಕೊಡಿ. ನಾವು ಸವಾಲ್ ಇದನ್ನ ಲೆಕ್ಕ ಕೊಡಿ. ನಮ್ದು ನಾವು ಕಷ್ಟದಲ್ಲಿ ಸರ್ಕಾರ ಮಾಡಿದವರು, ನಿಂತರ ಮಜಾವಾದಿ ಅಲ್ಲ. 2 ವರ್ಷ ಕೋವಿಡ್, 1 ನಯಾ ಪೈಸೆ ಆದಾಯ ಇಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಜನಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಿದ್ವಿ. ನೀವು ಸರ್ಪ್ಲಸ್ ಆಗಿ ದುಡ್ಡು ಬರ್ತಾ ಇದೆ, ಆದಾಯನ ಬರ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಗೊತ್ತೇ ಇಲ್ಲ. ಆ ತರ ಮಾಡಿದ್ದೀರಾ. ಅದಕ್ಕೆ ನಾನು ಹೇಳೋದು, ನಿಮ್ದು ಪ್ರಯಾರಿಟಿ ಏನು? ಸಿದ್ದರಾಮಯ್ಯನ ವಾಟ್ ಈಸ್ ಯುವರ್ ಪ್ರಯಾರಿಟಿ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಲ್ಲಿ ನಮಗೆ ದುಡ್ಡು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಷ್ಟಕ್ಕೆ ವಯನಾಡಿಗೆ 25 ಕೋಟಿ ಕೊಟ್ಟಿದ್ದೀರಾ. ಏನ್ ಕೊಟ್ರಪ್ಪ? ನಮ್ಮ ಯಾರ ಹಣ ಅದು? ಕಾಂಗ್ರೆಸ್ ಪಾರ್ಟಿ ಹಣನ ಕೊಟ್ಟಿರೋದು ನೀವು. ಯಾರಣ? ಕಾಂಗ್ರೆಸ್ ಪಾರ್ಟಿನ? ಟ್ಯಾಕ್ಸ್ ಪೇಯರ್ಸ್ ಮನಿ 25 ಕೋಟಿ ಕೊಟ್ಟಿದ್ದಾರೆ. ಕೇರಳ, ವಯನಾಡ್, ನಮ್ಗಿಂತ ಗೊತ್ತು. ವಯನಾಡ್ ಅಂದ್ರೆ ಫೇವರೇಟ್, ಅದು ಇಡೀ ಇಂಡಿಯಾಗೆ ಫೇವರೇಟ್. ರಾಹುಲ್ ಗಾಂಧಿ ಟೋಟಲ್ ಬಿಲ್ಸ್ 75,000 ಬಿಲ್ಲು. ಕಾಂಟ್ರಾಕ್ಟರ್ದು ಸೇರಿದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾಗಿರೋದು ಸೇರಿದೆ, ಅನ್ನಭಾಗ್ಯದ್ದು ಸೇರಿದೆ, ಗೃಹಲಕ್ಷ್ಮಿ, ಇವೆಲ್ಲ ಸೇರಿ ಟೋಟಲ್ ಹಾಕಿದ್ದೀನಿ 75,000 ಕೋಟಿ. ನೀನ್ 75,000 ಕೋಟಿನ ನೀವು ನಿನ್ನ ಬಡ್ಜೆಟ್ ಅಲ್ಲಿ ಏನೋ ತೋರಿಸ್ಬಿಟ್ಟಿದ್ರೆ ಇದನ್ನೆಲ್ಲ. ಪಾಪರ್ ಹೊಟ್ಟಿರೋದು, ಪಾಪರ್ ಗಿರಾಕಿ ನೀನು, ಚಾಂಪಿಯನ್ ಅಲ್ಲ, ಪೇಪರ್ ರಾಮಯ್ಯ ನೀನು. ಬರೀ ಪೇಪರ್ ಅಲ್ಲೇ ಅಂಕಿ ಅಂಶ ಅಷ್ಟೇ, ಒಳಗಡೆ ಎಲ್ಲ ಇನ್ನ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಬಡ್ಜೆಟ್ ಅನ್ನ ಮಂಡಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ, ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.